ಅಂದ್ರೆ ಏನ್ ಕಾರಣ ಸರ್? ಏನ್ ಅಭಿಮಾನ ಆಯ್ತು ಅವನಿಗೆ? ಹೌದು ಮೇಡಮ್, ನನ್ನ ಮೇಲೆ ಇಲ್ಲ ಸಲದ 6 ಕೇಸ್ಗಳಾಕಿ ಫೈಲ್ ಮಾಡಿದ್ರೆ ಎವಿಡೆನ್ಸ್ ಕೊಡಕ್ಕೆ ಅವ್ನಿಗೆ ಯೋಗ್ಯತೆ ಇಲ್ಲ. ಯಾರಿಗೆ? ಕಾರ್ತಿಕ್ಗೆ ಒಂದು ಎವಿಡೆನ್ಸ್ ಕೊಡಕ್ಕೆ. ಒಂದು 8-9 ತಿಂಗಳಿಂದ ಅಲಿತಾ ಇದೀವಿ ನಾವು. ಒಂದು ಎವಿಡೆನ್ಸ್ ಕೊಟ್ಟಿಲ್ಲ, ಕೇಸ್ ವಾಪಸ್ ತಗೊಳ್ತಾನೆ. ಯಾಕೆ? ನಾನು ಕಳ್ತನ ಮಾಡಿದಿನ, ದರೋಡೆ ಮಾಡಿದಿನ, ಮಾಡ್ಲಿ, ಕೋರ್ಟ್ ಪ್ರೂವ್ ಮಾಡ್ಲಿ. ನಾನು ಹೋರಾಟ ಮಾಡಿದ ದಾಖಲೆ ನಾವು ಪ್ರೂವ್ ಮಾಡ್ತೀನಿ. ಎದುರಿಸಿ ಈ ತರ ಥ್ರೆಟ್ ಮಾಡ್ತೇನೆ ನಾನು ಸೋಲ್ಸೋದು ಅಂತ. ನಾನು ಸೋಲೋ ಮಗ ಅಲ್ಲ. ಅದ ನನ್ನ ಅಪ್ಪಟ ವಿಷ್ಣುವರ್ಧನ್ ಅಭಿಮಾನಿ. ನನ್ನ ಶತ್ರು ಪರವಾಗಿಲ್ಲ. ನಾನು ಏನಾದ್ರೂ ಪ್ರಾಣಕ್ಕೆ ಕಂಟಕವಾದ್ರೆ ಅಭಿಮಾನ ಸ್ಟುಡಿಯೋ ಮಾಲೀಕ ಅವ್ರ ತಂಡದ 6 ಜನ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತೆ FIR ಆಗಿದೆ ನನ್ನ ಮೇಲೆ. ಅವ್ನಿಗೆ ಅದೇನ್ ಹೇಳ್ಬೋದು, ಮುಂಜಾನೆ ಪಾಪ ನೀನು ಹೇಳ್ಕೊಂಡಿರ್ಬೋದು. ಯಾಕೆ ಈಗೆಲ್ಲ ಅಭಿಮಾನಿಗಳು ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ. ಮತ್ತೆ ಅವ್ನಿಗೆ ಇವಾಗ ಎದೆ ಡವ ಅಂತ ಇರ್ಬೇಕು, ಅದಕ್ಕೆ ನಾನು ಕೊಡ್ತೀನಿ ಅಂತ ಏನೋ ಹೇಳಿರ್ಬೋದು. ಕೊಟ್ಟು ಸಂತೋಷ, ನನ್ಗಿಂತ ಖುಷಿ ಪಡೋದು ಯಾರಿಗೂ ಇಲ್ಲ. ನನ್ಗೆ ಖುಷಿ ಪಡೋದು. ಆದರೆ ಇದರ ಹಿಂದೆ ಅವನು ಆ ಡೊಮಾಲಿಸೋ ಮಾಡೋ ಸ್ಟೇಜ್ ಬರ್ತಾನೆ ಅಂತಂದ್ರೆ ಅವನ ಹಿಂದೆ ದೊಡ್ಡ ಕೈವಾಡವಿದೆ. ನಾನು ಇವಾಗಲೂ ಹೇಳ್ತೀನಿ, ಮುಂದಕ್ಕೆ ಹೇಳ್ತೀನಿ, ದೊಡ್ಡ ಕೈವಾಡವಿದೆ. ಸಮಾಧಿ ಅಷ್ಟು ಸುಲಭವಾಗಿ ಪ್ರಪಂಚದಲ್ಲೇ ಯಾವುದೊಬ್ಬ ಮೇರುನಟನ ಸಮಾಧಿನ ಅವನು ಧ್ವಂಸ ಮಾಡ್ತಾನೆ ಅಂದ್ರೆ ಅವನ ಹಿಂದೆ ಒಂದು ದೊಡ್ಡ ಕೈವಾಡವನಿದೆ. ಒಬ್ಬ ಯಾರು ರಾಜಕಾರಣಿಗಳಿದ್ದಾರೆ, ಇಲ್ಲಿ ಯಾರು ಬಿಲ್ಡರ್ಸ್ ಇದ್ದಾರೆ ಅಂತ ಹೇಳಿ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಇಲ್ಲ, ನಮಗೆ ಯಾರ ಮೇಲೂ ಇಲ್ಲ. ಇವಾಗ ಹುಡುಕ್ತೀವಿ, ಕೆದಕ್ ಹುಡುಕ್ಬಿಟ್ಟು ಯಾರಿದ್ದಾರೆ ಮುಂದಕ್ಕೆ ಹೋರಾಟ ಅವರು ಊಹೆ ಮಾಡಿರಬಾರ್ದು. ಆ ರೀತಿ ಹೋರಾಟ ಮಾಡಕ್ಕೆ ಗ್ಯಾರಂಟಿ, ಕಾನೂನು ಚೌಕಟ್ಟು ಹೋರಾಟ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. 18ನೇ ತಾರೀಕು ನೀವು ಫಂಕ್ಷನ್ ಮಾಡಿದ್ರೆ ಒಟ್ಟು ನೀವು ಹೋರಾಟಕ್ಕೆ ಮೊದಲೇ ಹೆಜ್ಜೆ ಅಂತ ಅನ್ಸುತ್ತೆ. ಬಂದಿಲ್ಲ ಇಲ್ಲ ಮೇಡಮ್, ಯಾರಿಗೂ ಬಂದಿಲ್ಲ. ನಾನು ಕಾಲ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ. DC ಇರ್ಬೋದು, ಈ ವಿಶೇಷ ನಗರ ಜಿಲ್ಲೆ ತಾಲೂಕು ಆಫೀಸ್ ಇರ್ಬೋದು, ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಮಾಹಿತಿ ಇಲ್ಲ. ರಾಜಗೌಡ ನಮ್ಮ ಪಾರ್ಟಿನೂ ಮಾಡಿಲ್ಲ, ನಮ್ಗೆ ಮಾಹಿತಿ ಬಂದಿಲ್ಲ ಅಂತಾರೆ. ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಬಾಲಚಂದ್ರ ಅಂದ್ಬಿಟ್ಟು ಅವ್ರನ್ನ ಕೇಳಿದೆ, ಗೌಡ ನಮ್ಗೆ ಮಾಹಿತಿ ಬಂದಿಲ್ಲ. ಇದು ಹಳೆ 2003ರಲ್ಲಿ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಆರ್ಡರ್ ಮಾಡಿರ್ತಾರೆ, ಅವ್ರು ಅದನ್ನ ಹಾಕೊಂಡಿದ್ದಾರೆ. ವಿಶೇಷ ನಗರ ಜಿಲ್ಲಾಧಿಕಾರಿಗಳು 2014ರಲ್ಲಿ ಕ್ಲೋಸ್ ಆಯ್ತು, ನಮ್ಗೆ ಅಧಿಕಾರ ಇಲ್ಲ. ಚೀಫ್ ಸೆಕ್ರೆಟರಿ ಹಾಕೊಂಡಿದ್ದಾರೆ. ಏನಿದ್ರೆ ಉದ್ಯೋಗ ಹೋಗಿದೆ. ಅವರು ಸರ್ಕಾರಿ ಅಧಿಕಾರಿಗಳು ಯಾವುದೋ ಒಂದು ಪೋಸ್ಟ್ ಬಂದ್ರೆ ಅದು ಅಲ್ಲೇ ಬಿದ್ದಿರ್ತಾ ಇದೆ, ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಏನಾರ ಮಾಮೂಲು ಬಂದ್ರೆ ಮಾತ್ರ ನೋಡ್ತಾರೆ, ಮಾಮೂಲು ಇನ್ಕಮ್ ಬಂದ್ರೆ ಮಾತ್ರ ಪಾಸ್ ಮಾಡ್ತಾರೆ. ಇದು ನಮ್ಮ ಸರ್ಕಾರದ ದುರ್ವ್ಯವಸ್ಥೆ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಇವತ್ತು ಎಷ್ಟು ದ್ರೋಹ ಮಾಡಿದ್ದಾರೆ ಅಂದ್ರೆ, ಆ ಧ್ವಂಸ ಆಗಕ್ಕೆ ಸರ್ಕಾರಿ ಅಧಿಕಾರಿಗಳ ನೇರ ಹೊಣೆ. ಜಿಲ್ಲಾಧಿಕಾರಿಗಳಿರ್ಬೋದು, ತಹಸೀಲ್ದಾರ್ ಇರ್ಬೋದು, ವಿಶೇಷ ನಗರ ಜಿಲ್ಲಾಧಿಕಾರಿಗಳಿರ್ಬೋದು, ಸರ್ಕಾರಿ ಅಧಿಕಾರಿಗಳು, ಸರ್ಕಾರವೇ ನೇರ ಹೊಣೆ. ಇವತ್ತು ಸರ್ಕಾರ ನಿರ್ಲಕ್ಷ್ಯದಿಂದ ಅದನ್ನ ಅವನು ಉಪಯೋಗಿಸಿಕೊಂಡು ಕೋರ್ಟ್ಗೆ ಮರೆಮಾಚಿ ಇವತ್ತು ಅವನು ಧ್ವಂಸ ಮಾಡಿದ್ದಾನೆ. ಅದಕ್ಕೆ ಕೆಲವರು ತುಂಬಾ ಅವನಿಗೆ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡ್ಲಿ. ನಾಳೆ ಇಷ್ಟೊಂದು ಅಭಿಮಾನಿಗಳು ಎಷ್ಟು ನೋವು ತಿಂತಾ ಇದ್ದಾರೆ ಅಂದ್ರೆ ಅದನ್ನ ದಿನ ನಿದ್ದೆ ಬರಲ್ಲ, ಅಷ್ಟು ನೋವು ತಿಂತಾ ಇದ್ದಾರೆ. ಏನದು ಸಣ್ಣ ಪುಟ್ಟನ ಒಂಚೂರು ಕರುಣೆ ಗಿಣ ಬೇಡ. ಬೇಕಾದ್ರೆ ನಮ್ಗೆ ಸಾಯಿಸ್ಬಿಟ್ಟಿದ್ರು ಪರವಾಗಿಲ್ಲ, ಸಮಾಧಿ ಯಾಕೆ ಇಡಬೇಕಾಯ್ತು? ನಮಗೆ ದೋಷ ಇದೆಯಾ? ಸಾಯಿಸ್ಬಿಟ್ಟು ಯಾರೋ ಒಬ್ಬ ಅಭಿಮಾನ ಸತ್ತು ಹೋಯ್ತಾನೆ ಹೋಗ್ಲಿ. ನನ್ಗೇನು ನಮ್ಗೆ ಏಜ್ ಮುಗೀತು 57 ವರ್ಷ. ಈ 5 ವರ್ಷ ಬದುಕಿರ್ತೀನ. ಈ ಕೆಲಸ ಯಾಕೆ ಮಾಡ್ಬೇಕು? ಲೀಡರ್ಗಳ ಮೇಲೆ ಮಾಡ್ಕೊಂಡು ಈ ತರ ಯಾಕೆ ಕೆಲಸ ಮಾಡ್ಬೇಕು? ದಯವಿಟ್ಟು ನಂಗೆ ತುಂಬಾ ನೋವಾಗಿದೆ. ನಾನು ಕಾರ್ತಿಕ್ ಅವ್ರಿಗೆ 2 ತಿಂಗಳಿಂದ ನಾನು ನೀನು ಕಾಲ್ ಕಟ್ತೀನಪ್ಪ, ಅಭಿಮಾನಿಗಳಿಗೆ ಶನಿವಾರ ಭಾನುವಾರ ಗೇಟ್ ಓಪನ್ ಮಾಡು, ನೀನು ಕಾಲ್ ಕಟ್ತೀನಿ. ಆಯ್ತು, ನಾನು ತಪ್ಪು ಮಾಡಿದ್ದೀನಿ, ಕ್ಷಮೆ ಕೇಳ್ತೀನಿ, ಕಾಲ್ ಬಿಡ್ತೀನಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇಟ್ಟು ನಮ್ಗೆ ನಾನು ಪರ್ಸನಲ್ ಆಗಿ ಕಳಿಸಿದ್ದೀನಿ. ಏನ್ ಹಿಂದೆ ಕಳಿಸಿದೆ ನಾನು? ಇಷ್ಟೆಲ್ಲ ಆಗಿದೆ, ನಂಗೆ ಇಷ್ಟೆಲ್ಲ ತೊಂದರೆ ಆಗ್ತದೆ. 6 ಕೇಸ್ ಹಾಕಿ ನಾವು ಇವತ್ತು ಆ ಲಾಯರು ಎಷ್ಟು ನನಗೆ ದೊಡ್ಡ ಫೀಸ್ ತಗೊಳ್ತೇನೆ. ನನ್ನ ಅಭಿಮಾನ, ನನ್ನ ದಾಖಲೆಗಳು ನೋಡ್ಬಿಟ್ಟು ನಂಗೆ ಅಳು ಬರ್ತಾ ಇದೆ. ಇವತ್ತು ಅವ್ರಿಗೆ ಇವ್ರು ಮುಂಜಾನೆ ಬಂದು ಸಾಥ್ ಕೊಟ್ಟಿದ್ದಾರೆ. ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಏನು ಹೇಳ್ಕೊಳಕ್ ಆಗ್ತಾ ಇಲ್ಲ. ನಾನು ಎಷ್ಟು ನೋವು ತಿಂತಾ ಇದ್ದೀನಿ ನನಗೆ ಗೊತ್ತು. ನನಗೆ ಎಷ್ಟು ಕಷ್ಟ ಕೊಡ್ತಾ ಇದ್ದೀನಿ ಅವ್ನು ಅಭಿಮಾನ ಸ್ಟುಡಿಯೋ ಮಾಲೀಕ ನನಗೆ ಅಂದ್ರೆ ಕೇಸ್ ಮೇಲೆ ಕೇಸ್ ಹಾಕಿ ನಮಗೆ ಇವತ್ತು ಮಾಡ್ಲಿ ಎಷ್ಟು ಮಾಡ್ತಾರೆ ಮಾಡ್ಲಿ. ದೇವರು ಒಳ್ಳೇದು ಮಾಡ್ಲಿ ಅವ್ನಿಗೆ.